ಓಹೋ, ಕ್ರೇಜಿ ವೆದರ್ ಗೈಸ್, ಲಿಟ್ರಲಿ ಕ್ರೇಜಿ ಇದೆ ವೆದರು. ಇದೇ ಮಾರ್ಕ್ದಲ್ಲಿ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ವ್ಲಾಗ್. ಇವತ್ತಿನ ರೈಡ್ ಶುರು ಆಗಿದೆ. ಇವತ್ತಿನ ರೈಡ್ ಆ್ಯಕ್ಚುಲಿ 3 ಪ್ಲೇಸಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಗುಡಿಬಂಡೆ ಫೋರ್ಟು, ಇನ್ನೊಂದು ಯಾವುದೋ ಲೇಕ್ ಇದೆ, ಅದು ಬಿಟ್ಟರೆ ಲೇಪಾಕ್ಷಿ ಟೆಂಪಲ್ಲು ಹೋಗೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಇವಾಗ ಮಾರ್ನಿಂಗ್ 5:40 ಆಗಿದೆ. ಜಸ್ಟ್ ಹೆಬ್ಬಾಳ ST ಮಾಲ್ ಬಿಟ್ಟಿದ್ದೀವಿ. ಸದ್ಯಕ್ಕೆ ನನ್ನ ಜೊತೆ ರೈಡರ್ ಅಂದರೆ ಇವರೊಬ್ರು ಇದ್ದಾರೆ GT 650ಯಲ್ಲಿ. ಮುಂದೆ ಒಂದು ಬುಲೆಟ್ ನಮಗೆ ಜಾಯಿನ್ ಆಗುತ್ತೆ. ಸೊ 3 ಪೀಪಲು, ನೋ ಪಿಲಿಯನು, ಆರಾಮಾಗಿ ಹೋಗೋಣ. ಒಳ್ಳೆ ವೆದರ್ ಅಂದ್ಕೊಳ್ಳಿ. ಲೈಕ್ ಅರ್ಲಿ ಮಾರ್ನಿಂಗ್ ಬಿಡೋಕ್ಕೆ ಅಡ್ವಾಂಟೇಜ್ ಏನಂದರೆ, ಲೈಕ್ ಅಲ್ಲಿ ಹೋಗಿ ಎಕ್ಸಾಕ್ಟ್ ಸನ್ರೈಸ್ ಟೈಮಿಗೆ ಒಂದು ರೀಚ್ ಆಗ್ಬೋದು. ಇನ್ನೊಂದು ಸ್ವಲ್ಪ ಈ ಟ್ರಾಫಿಕ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಅದೇ ಮಾರ್ನಿಂಗ್ ಬಿಡೋ ಅಡ್ವಾಂಟೇಜು. ಓ, ಫಾಗ್ ನೋಡಿ ಯಾವ ರೇಂಜಿಗಿದೆ. ಏನೋ ಕಾಣಿಸ್ತಾನೆ ಇಲ್ಲ, ಆ ರೇಂಜಿಗೆ ಫಾಗ್ ಇದೆ. ಓ, ಈ ಥರ ಫಾಗ್ ಬೆಂಗಳೂರಲ್ಲಿ ವಿಂಟರ್ ಟೈಮ್ ಬಿಟ್ಟರೆ ಇವಾಗೇ ಸಿಗೋದು. ಸಾರಿ, ಸ್ವಲ್ಪ ವಿಂಡ್ ಬ್ಲಾಸ್ಟ್ ಆಗ್ತಿರ್ಬೋದು, ಬಟ್ ಕ್ಲಿಯರ್ ವಿಷನ್ಗೆ ತೆಗಿಲೇಬೇಕು. ಓಹೋ, ಕ್ರೇಜಿ ವೆದರ್ ಗೈಸ್, ಲಿಟ್ರಲಿ ಕ್ರೇಜಿ ಇದೆ ವೆದರು. ಹಾಂ, ಫುಲ್ ಫಾಗ್. ವೈಸರ್ ಹಾಕಿದ್ರೆ ಕಾಣಿಸ್ತಿಲ್ಲ ನನಗೆ. ಲೆಟ್ಸ್ ಗೋ ಗೈಸ್. ಇನ್ನೊಂದು ರೈಡರು ಶೇರ್ ಆಯಿತು. ಸೊ ಇಲ್ಲಿಂದ ಐ ಥಿಂಕ್ ಒಂದು 50 ಕಿಲೋಮೀಟರ್ಸ್ ಇದೆ ರೈಡು. ಇಲ್ಲಿಂದ 50 ಕಿಲೋಮೀಟರ್ಸು, ಬಟ್ ಫುಲ್ ಡಾರ್ಕ್ ಇದೆ ಇವಾಗ. ಇನ್ನೂ ಸ್ವಲ್ಪ ಸನ್ರೈಸ್ ಆಗಿಲ್ಲ, ಸೊ ಚೂರು ಪ್ರಾಬ್ಲಮ್ ಆಗ್ಬೋದು. ಸೊ ಗ್ರೂಪಲ್ಲಿದ್ದಾಗ ಸ್ಪೀಡ್ ಮೇಂಟೈನ್ ಮಾಡಬೇಕು, ಯಾಕಂದರೆ 350 ಇದೆ ನಮ್ಮದು, 2 GT 650. ಸೊ ನಾವು ಒಂದು 100-110 ಕ್ರೂಸ್ ಮಾಡಿದ್ರೆ ಅವನು ಆಲ್ಮೋಸ್ಟ್ ನಮಗೆ ಕೋಪಪ್ ಮಾಡ್ಬೋದು. ಬಟ್ ವೆದರ್ ಅಂತೂ ಕ್ರೇಜಿ ವೆದರ್ ಇದೆ ಬೆಂಗಳೂರಲ್ಲಂತೂ. ಇವಾಗ ಎಲ್ಲಿ ಬೆಂಗಳೂರು ದಾಟಾಯ್ತು ನಾವು. ಈ ಥರ ರೈಡ್ಸಿಗೆ ಹೋದರೆ ಸಂಡೇ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದ್ಕೊಳ್ಳಿ. ಯಾವುದಾದ್ರೂ ಟೀ ಅಂಗಡಿ ಹುಡುಕ್ತಾ ಇದ್ದೀವಿ, ಒಳ್ಳೆ ಮಾರ್ನಿಂಗ್ ಟೀ ಇಲ್ಲ ಕಾಫಿ ಕುಡಿಯೋಕ್ಕೆ. ವೆದರ್ಗೆ ಮಸ್ಟ್ ಅಂದ್ಕೊಳ್ಳಿ. ಅದ್ರ ಜೊತೆ ಎಲ್ಲಾದರೂ ಬಜ್ಜಿ ಸಿಕ್ಬಿಟ್ರೆ ಕ್ರೇಜಿ. ಹರ್ಷ, ಇದು ಟೀ ಕುಡಿಯೋಕ್ಕೆ ನಿಲ್ಲಿಸ್ಬೇಕು, ಸ್ವಲ್ಪ ಸ್ಲೋಗಿ ಹೋಗು.
ಹಿಂಗೆ ಹಾಕೋ ಸೀದಾ ಹಿಂಗೆ ಹಾಕು 3 ಜನ ಲೈನಲ್ಲಿ. ಎಷ್ಟೋ ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಾ. 0 ಹಾಕೋದೇ ಮರ್ತೋದೆ, ಟ್ರಿಪ್ಪು ಯಾವಾಗಲೂ ಮರ್ತೋಗ್ತೀನಿ. ಮೂಗುರು ಟ್ರೀ ಬ್ರೇಕ್ ಆಯಿತು, ಎಲ್ಲ ಆಯಿತು. ಫೋಟೋ ತೆಗೆಸ್ಕೊಳಕ್ಕೆ ನಿಂತಿದ್ವಿ. ಹೈವೇಯಿಂದ ಲೆಫ್ಟ್ ತಗೊಂಡು ವಿಲೇಜ್ ರೋಡಿಗೆ ಬಂದಾಯಿತು. ಇಲ್ಲಿಂದ 12 ಕಿಲೋಮೀಟರ್ಸು ಗುಡಿಬಂಡೆ ಫೋರ್ಟ್. ಅಷ್ಟೇನು ದೂರ ಇಲ್ಲ ಬೆಂಗಳೂರಿಗಿಂತ. ಯಾಕಂದರೆ ತುಂಬ ಜನ ತುಮಕೂರು ಸೈಡು, ಡಿ ಹಿಲ್ಸು ಇಲ್ಲ ಮಂದಾರಗಿರಿ ಆ ಕಡೆ ರೋಡು ಹೆವಿ ಟ್ರಾಫಿಕ್ಕು. ಬಟ್ ಇಲ್ಲಿ ನಿಮಗೆ ಗಾಡಿ ಸ್ಟ್ರೆಚ್ ಮಾಡೋಕ್ಕೂ ಟೈಮ್ ಸಿಗುತ್ತೆ. ಅಂದರೆ ಆರಾಮಾಗೆ 140-150 ಹೊಡಿಬೋದು. ಅದ್ರ ಜೊತೆ ನೋ ಟ್ರಾಫಿಕ್ಕು. ಆಮೇಲೆ ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ ಹೈವೇಯಲ್ಲಿ. ಬಿಗ್ ಬೇ ತೊಗೊಳ್ಳಿ, ಆಮೇಲೆ ನಂದಿ ಉಪ್ಚಾರು, ಬ್ರೇಕ್ಫಾಸ್ಟ್ ತಿನ್ನೋಕ್ಕೆಲ್ಲ ಒಳ್ಳೆ ಪಾಯಿಂಟ್ ಇದೆ. ಇವಾಗ ಇನ್ನು 12 ಕಿಲೋಮೀಟರ್ಸಲ್ಲಿ ನಮ್ಮದು ಇದಿದೆ. ಲೆಫ್ಟಲ್ಲಿ ನೋಡಿ ದ್ರಾಕ್ಷಿ ತೋಟ. ರಿಸ್ಕಿ, ತುಂಬ ರಿಸ್ಕಿ. ಅದನ್ನು ತೆಗಿಸ್ಬೇಕು, ತುಂಬ ರಿಸ್ಕಿ. ಯಾಕಂದರೆ ಬೈ ಮಿಸ್ಟೇಕಾಗೂ ಫ್ರಂಟ್ ಬ್ರೇಕ್ ಹಾಕಬಾರ್ದು. ಯಾವಾಗಲೂ ಫ್ರಂಟ್ ಬ್ರೇಕ್ನ ಹಾರ್ಡಾಗಿ ಪ್ರೆಸ್ ಮಾಡಬಾರ್ದು, ಸ್ಕ್ವೀಸ್ ಮಾಡಬೇಕು. ಸೊ ಪ್ರೆಸ್ ಮತ್ತು ಸ್ಕ್ವೀಜಿಗೆ ತುಂಬ ಡಿಫ್ರೆನ್ಸ್ ಇದೆ. ಅದು ವಿತ್ ಎಕ್ಸ್ಪೀರಿಯನ್ಸೇ ಗೊತ್ತಾಗೋದು. ಹಸು ದನ ಏನೋ ಮಧ್ಯದಲ್ಲಿ ಬಂದುಬಿಟ್ರೆ ತುಂಬ ರಿಸ್ಕಿ. ಸೊ ಯಾವಾಗಲೂ ಕಣ್ಣು ಫೋಕಸ್ ಆನ್ ದ ರೋಡ್ಸ್ ಆ್ಯಂಡ್ ದ ಡ್ರೈವರ್, ನೀವು ಮುಂದೆ ಹೋಗ್ತಿರೋರು. ಗುಡಿಬಂಡೆ 9 ಅಂತ ಹಾಕಿತ್ತು, ಬಟ್ ಮ್ಯಾಪಲ್ಲಿ ಏನೋ 11-12 ತೋರಿಸ್ತಿದೆ. ಫೀಲ್ಡ್ಸ್ ಎಲ್ಲ ಸೂಪರಾಗಿದೆ. ಪ್ರಾಪರ್ ವಿಲೇಜ್ ವೈಬ್ ಕೊಡ್ತಾ ಇದೆ. ರೋಡು ತುಂಬ ಸೀನಿಕ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ನಾವು ಐ ಥಿಂಕ್ ಮಾರ್ನಿಂಗ್ ಒಂದು 6 ಹಂಗೆ ಸ್ಟಾರ್ಟ್ ಮಾಡಿದ್ದು. 5:45 ಹಂಗೆ ಮೀಟಪ್ ಆಗಿ ಎಲ್ಲರೂ ಸೇರಿ ಬಿಟ್ಟಾಗ 1.5 ಅವರ್ಸಲ್ಲಿ ಇಲ್ಲಿ ಬರ್ಬೋದು. ನೋಡಿ ಅಷ್ಟು ರೋಡ್ ಇದೆ, ಆದರೂ ಈ ಕಡೆ ಬರ್ತಾರೆ. ಇದೇ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ನಾವು ಹುಷಾರಾಗಿರಬೇಕು. ಈ ಥರ ಲೈಫ್ ಒಳ್ಳೆ ಮಜಾ ಇರುತ್ತೆ, ವಿಲೇಜ್ ಲೈಫು. ನೋಡೋಕ್ಕೆ ಚಂದ, ಆದರೆ ಇವರು ಹೆವಿ ಕಷ್ಟಪಡ್ತಾರೆ. ನಾವು ಹೆಂಗೆ ಬೆಳಗ್ಗೆ ಎದ್ದು ಆಫೀಸಿಗೆ ರೆಡಿ ಆಗಿಬಿಟ್ಟು ID ಕಾರ್ಡ್ ಹಾಕ್ಕೊಂಡು ಹೋಗ್ತೀವಿ, ಇವರು ಕುರಿ ದನಗಳನ್ನ ಕರ್ಕೊಂಡು ಅವಕ್ಕೂ ID ಕಾರ್ಡ್ ಹಾಕ್ಸ್ಬಿಟ್ಟು ಹೋಗ್ತಾರೆ. ನಮಗೂ ಅವ್ರಿಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಓಹ್, ರೈಟಲ್ಲಿ ಯಾವುದೋ ಲೇಕ್ ಇದೆ, ಚೆನ್ನಾಗಿದೆ. ಓಹ್, ಏನು ಕ್ರೇಜಿ ವ್ಯೂ ಇದೆ ಬ್ರೋ. ಕ್ರೇಜಿ ವ್ಯೂ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್. ಇಷ್ಟು ನೀರು ಈ ಟೈಮಲ್ಲಿ ಕ್ರೇಜಿ ಸಕ್ಕದಾಗೈತಲ್ಲ. ಹಾಂ, ನಿಲ್ಸಕ್ಕೆ ಹೇಳು. ಮಸ್ತಾಗಿದೆ ಅಂದ್ಕೊಳ್ಳಿ. ಕ್ರೇಜಿ ಆಯ್ತಲ್ಲ. ನೋಡಿ, ಓಹ್ ಕ್ರೇಜಿ ಸನ್ರೈಸು. ಬೇಗ ಕ್ಯಾಪ್ಚರ್ ಮಾಡಿಬಿಡೋಣ ಐಫೋನಲ್ಲಿ.
ಇಲ್ಲೇನು ಒಂಟೆ, ನಮ್ಮ ಗಜ ಜೊತೆ ಒಂಟೆ ಬೇರೆ ಐತೆ, ಮಸ್ತಾಗೈತೆ. ಇಲ್ಲೇ ಎಲ್ಲೇ ಐತಾ ಇಲ್ಲ, ರಾಜಸ್ಥಾನಿಗೆ ಏನಕ್ಕೆ ಹೋಗೋದು, ಒಂಟೆನೂ ಇಲ್ಲೇ ಐತೆ. ಆಹಾ ಏನು ವ್ಯೂ, ಕ್ರೇಜಿ, ಒಳ್ಳೆ ಲ್ಯಾಂಡ್ಸ್ಕೇಪು. ಮಸ್ತಾಗಿದೆ ಅಂದ್ಕೊಳ್ಳಿ. ನನಗಂತೂ ಚಿಕ್ಕಮಂಗ್ಳೂರು ವೈಬ್ಸ್ ಬರ್ತೈತೆ. ಮಸ್ಟ್ ರೆಕಮೆಂಡೆಡ್ ಗುಡಿಬಂಡೆ ಫೋರ್ಟ್. ಕೋತಿಗಳು ಐ ಥಿಂಕ್ ಆಫ್ ರೋಡ್ ಇಲ್ಲ, ವಾಕ್ ಮಾಡ್ಕೊಂಡು ಹೋಗಬೇಕು. ಟಾಪ್ ವ್ಯೂ ತೋರಿಸ್ತೀನಿ. ಪಾರ್ಕಿಂಗ್ ಈ ಕಡೆ. ಸ್ಟೆಪ್ಸ್ ಮುಗೀತು. ಎಷ್ಟು ಕ್ಲೈಂಬ್ ಇದೆಯೋ. ಈ ಪ್ಲೇಸ್ ಸ್ಪೆಷಾಲಿಟಿ ಏನಂದರೆ 19 ಪಾಟ್ ಹೋಲ್ಸ್ ಇದೆಯಂತೆ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ. 400 years ಅಗೋ ಬಿಲ್ಟ್ ಮಾಡಿದ್ದು ವಿಜಯನಗರ ಡೈನಾಸ್ಟಿ. ಪಾಟ್ ಹೋಲ್ಸ್ಗೂ ಆಲ್ಮೋಸ್ಟ್ 3 lakh ಲೀಟರ್ಸ್ ವಾಟರ್ನ ಆ ಟೈಮಲ್ಲಿ ಸೇವ್ ಮಾಡ್ತಿತ್ತಂತೆ. ಇವೇನೋ ಇಲ್ಲ ಏನಂತ ಕರೆಕ್ಟಾಗಿ ಗೊತ್ತಿಲ್ಲ. ಬಾಗಿದೆ ತಾನೆ. ತುಂಬ ಸ್ಟೀಪ್ ಇದೆ. 2 kilometers ಅಂತ ಕೆಳಗೆ ಹೇಳಿದ್ರು, ಬಟ್ ಇಲ್ಲೇ ವ್ಯೂ ಮಸ್ತಿದೆ. ಇನ್ನು ಮೇಲೆ ಹೋಗಿ ನೋಡೋಣ ಬಾ. ಇದೇ ಮಾರ್ಕ್ದಲ್ಲಿ ಇಲ್ಲ ಇಲ್ಲ ಚೆನ್ನಾಗಿ. ಐ ಥಿಂಕ್ ಇದು ಎಸ್ಕೇಪ್ ಪಾಯಿಂಟ್ಸ್ ಅನ್ಸುತ್ತೆ. ಈ ಥರ ಸುಮಾರು ಎಸ್ಕೇಪ್ ಪಾಯಿಂಟ್. ರಾಣಿ ಹತ್ರ ಸಿಗಾಕೋತೀರಾ ಸೆಟಪ್ ಹತ್ರ. ಕ್ರೇಜಿ ಐತೆ. ರೂಟ್ಸ್ ನೋಡು, ಕ್ರೇಜಿಯಾಗಿ ಬಂದಿದೆ ಬೇರುಗಳು. ಮಸ್ತ್ ಆಯ್ತವೆ ಫ್ರೇಮು.